ಬೆಂಗಳೂರಿನ ಬಸವನಗುಡಿಯ ಬೃಹತ್ ಬಸವಣ್ಣನ ತಲೆಯಲ್ಲಿ ಆ ದೈತ್ಯ ಕಬ್ಬಿಣದ ಮೊಳೆ ಯಾಕಿದೆ ಅಂತ. ಸುಮಾರು 100 ವರ್ಷಗಳ ಹಿಂದೆ ಇಂದಿನ ಬಸವನಗುಡಿ ಕೇವಲ ಕಡಲೆಕಾಯಿ ಬೆಳೆಯುವ ಸುಂದರವಾದ ಹಳ್ಳಿಯಾಗಿತ್ತು. ಆದರೆ ಪ್ರತಿ ಹುಣ್ಣಿಮೆಯ ರಾತ್ರಿ ಎಲ್ಲಿಂದಲೋ ಒಂದು ನಿಗೂಢ ಗೂಳಿ ಬಂದು ಇಡೀ ಬೆಳೆಯನ್ನೇ ತುಳಿದು ನಾಶ ಮಾಡುತ್ತಿತ್ತು. ಇದರಿಂದ ಬೇಸತ್ತ ರೈತರೆಲ್ಲ ಸೇರಿ ಕತ್ತಲಲ್ಲಿ ಕಡಲೆಕಾಯಿ ಹೊಲದಲ್ಲಿ ಹೊಂಚು ಹಾಕಿ ಆ ಗೂಳಿಯನ್ನು ಹಿಡಿಯಲು ಕಾಯುತ್ತಿದ್ದರು. ಅವರು ಗೂಳಿಯನ್ನು ಹಿಡಿಯಲು ಹೋದಾಗ ಒಂದು ಪವಾಡ ನಡೆಯಿತು. ಆ ಗೂಳಿ ಇದ್ದಕ್ಕಿದ್ದಂತೆ ಕಲ್ಲಾಗಿ ಮಾರ್ಪಟ್ಟು ಅಲ್ಲೇ ನಿಂತು ಬಿಟ್ಟಿತು. ಆದರೆ ನೆಮ್ಮದಿ ಹೆಚ್ಚು ದಿನ ಇರಲಿಲ್ಲ. ಆ ಕಲ್ಲಿನ ಬಸವಣ್ಣ ದಿನ ಕಳೆದಂತೆ ಬೆಟ್ಟದ ತರಹ ಬೆಳೆಯಲು ಶುರುವಾದ. ಅದು ಎಷ್ಟು ದೊಡ್ಡದಾಯಿತೆಂದರೆ ಇಡೀ ಊರನ್ನೇ ನುಂಗಿಬಿಡುತ್ತೇನೋ ಅನ್ನೋ ಭಯ ಜನರನ್ನ ಕಾಡಲಾರಂಭಿಸಿತು. ಕಂಗಾಲಾದ ರೈತರು ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಕನಸಿನಲ್ಲಿ ಬಂದು ಬಸವಣ್ಣನ ತಲೆಯ ಮೇಲೆ ಪವಿತ್ರವಾದ ಮೊಳೆ ಹೊಡೆಯಲು ಸೂಚಿಸಿದನು. ಮುಖ್ಯಸ್ಥನೊಬ್ಬ ಧೈರ್ಯ ಮಾಡಿ ಆ ಬೃಹತ್ ಕಲ್ಲಿನ ಬಸವಣ್ಣನ ಮೇಲೇರಿ ಆತನ ಹಣೆಗೆ ಗಟ್ಟಿಯಾಗಿ ಒಂದು ಕಬ್ಬಿಣದ ಮೊಳೆಯನ್ನು ಹೊಡೆದನು. ಅಚ್ಚರಿಯೆಂದರೆ ಆ ಕ್ಷಣದಲ್ಲೇ ಆ ಬಸವಣ್ಣ ಬೆಳೆಯುವುದನ್ನು ನಿಲ್ಲಿಸಿದ. ಊರಿನವರೆಲ್ಲ ಕೊನೆಗೂ ನಿಟ್ಟುಸಿರು ಬಿಟ್ಟರು. ಕೃತಜ್ಞತೆಯಿಂದ ರೈತರು ತಮ್ಮ ಮೊದಲ ಬೆಳೆಯಾದ ಕಡಲೆಕಾಯಿಯನ್ನು ಈ ಬಸವಣ್ಣನಿಗೆ ಅರ್ಪಿಸಿ ಪೂಜೆ ಮಾಡಲು ಪ್ರಾರಂಭಿಸಿದರು. ಇದೇ ನಮ್ಮ ಹೆಮ್ಮೆಯ ಬೆಂಗಳೂರಿನ ಬಸವನಗುಡಿಯ ರೋಚಕ ಇತಿಹಾಸ. ನೀವೆಂದಾದರೂ ಯೋಚಿಸಿದ್ದೀರಾ?